ದೆಹಲಿಗೆ ಹೋಗಿರುವವರ ದಂಡಯಾತ್ರೆ ಕುರ್ಚಿಯ ಟ್ರಿಪ್ ಅನ್ನು ಶುರು ಮಾಡಿದ್ದಾರೆ. ಎಲ್ಲ ಹಿರಿಯ ಶಾಸಕರುಗಳು ಹೋಗಿದ್ದಾರೆ. ಉದ್ದೇಶ ಒಂದೇ, ಸಂಪುಟ ಪುನರ್ರಚನೆ ಆಗಬೇಕು, ನಾವು ಮಂತ್ರಿ ಆಗಬೇಕು. ನಮ್ಮಲ್ಲಿ 40 ಮಂದಿ ಇದ್ದಾರೆ, 20 ಮಂದಿಗೆ ಮಂತ್ರಿ ಸ್ಥಾನ ಕೊಡಿ, ಉಳಿದವರು ನಾವು ಸುಮ್ಮನೆ ಇರ್ತೀವಿ, ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆದರೆ ಇವರು ಅಂದುಕೊಂಡಿರುವ ಇವರ ಕನಸು ಅಷ್ಟು ಸುಲಭವಾಗಿ ಈಡೇರುತ್ತಾ ಇಲ್ಲೋ ಗೊತ್ತಿಲ್ಲ. ಆದರೆ ಅಂಥದ್ದೊಂದು ಪ್ರಯತ್ನ ಸಾಗ್ತಾ ಇದೆಯಲ್ಲ. ಮತ್ತು ಇದರಲ್ಲಿ ವಿಶೇಷವಾಗಿ ಈ ಟ್ರಿಪ್ ಹೋದಂಥವರಲ್ಲಿ ಹೆಚ್ಚಿನವರು ಹಿಂದೆ ಆಸ್ಟ್ರೇಲಿಯಾಗೆ ಟ್ರಿಪ್ ಹೋಗಿ ಬಂದಂಥವ್ರಲ್ಲೂ ಕೂಡ ಕೆಲವರು ಇದ್ದಾರೆ. ಇದರಲ್ಲಿ ಎಲ್ಲರೂ ಜೊತೆಯಾಗಿ ಹೋಗ್ತಾ ಇರುವಂಥದ್ದು ಸಹಜವಾಗಿಯೇ ಒಂದಿಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ವರದಿಯಂತೂ. ಪುನರ್ರಚನೆ ಆಗ್ತದೆ, ಬದಲಾವಣೆಗಳಾಗ್ತದೆ ಅಂತಕ್ಕಂಥದ್ದು ಅದೆಲ್ಲದೂ ಆಂತರಿಕವಾಗಿ ಗೊತ್ತಿರ್ತಕ್ಕಂಥ ವಿಚಾರ. ಎಲ್ಲರಿಗೂ ಚಾನ್ಸ್ ಕೊಡಲೇಬೇಕಾಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇನ್ನು ಮತ್ತೆ ಡಿಲೇ ಮಾಡ್ಬಿಡಿ, ಇಮಿಡಿಯೇಟ್ ಮಾಡಿ. ಹೈಕಮಾಂಡ್ ನಮಗೊಂದು ಅವಕಾಶ ಕೊಡಿ, ಯಾರಿಗಾರ ಕೊಡಿ, ಒಂದು 3 ಜನಕ್ಕೆ. ನನಗೆ ಅವರು 1 ವರ್ಷ ಆದ್ಮೇಲೆ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರು. ಮುಂದಿನ ಅವಕಾಶ ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕಲ್ಲ. ಇದ್ರಲ್ಲಿ ಇಲ್ಲಿಯೂ ಸಹ ಸಮರ್ಥರು ಇದ್ದಾರಲ್ವಾ. ಬೈ ಎಲೆಕ್ಷನ್ಗೆ ಒಂದು ಚಿಕ್ಕ ಬ್ರೇಕ್ ತಗೊಂಡಿದ್ದ ರಾಜ್ಯದ ಕುರ್ಚಿ ಕದನ ಈಗ ಮತ್ತೆ ಶುರುವಾಗಿದೆ. ಈ ಬಾರಿ ನೇರವಾಗಿ ಸಿಎಂ ಕುರ್ಚಿ ಬಗ್ಗೆ ಇನ್ನೂ ಚರ್ಚೆ ಶುರುವಾಗದಿದ್ದರೂ ನಮ್ಮನ್ನೂ ಮಂತ್ರಿ ಮಾಡಿ ಅಂತ ಹೈಕಮಾಂಡ್ ಮುಂದೆ ದುಂಬಾಲು ಬೀಳಲು ಕಾಂಗ್ರೆಸ್ ಶಾಸಕರು ದೆಹಲಿ ತಲುಪಿದ್ದಾರೆ. ಹೀಗೆ ದೆಹಲಿಗೆ ಹೋಗಿರುವ ಎಲ್ಲ ಶಾಸಕರದ್ದು ಒಂದೇ ಅಜೆಂಡಾ, ಅದುವೇ ಸಂಪುಟ ಪುನರಚನೆ. ಸಂಪುಟ ಪುನರ್ರಚನೆ ಮಾಡಿ ನಾವೆಲ್ಲ ಸೀನಿಯರ್ಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ನಮಗೆ ಏನಿದ್ರು ಸಚಿವ ಸ್ಥಾನ ಕೊಡಿ, 3ನೇ ಬಾರಿ, 4ನೇ ಬಾರಿ, 5ನೇ ಬಾರಿ ಆದವರೆಲ್ಲ ಇದ್ದೀವಿ ನಾವು. ಮುಂದೆ 7 ವರ್ಷ ನಮಗೆ ಕೊಡಿ ಅಂತ ಕೇಳಿಸ್ತೀವಿ. ನಾವು 3 ಸರಿ 4 ಸರಿ 5 ಸರಿ ಗೆದ್ದಂತೆಲ್ಲ ಸೇರ್ಕೊಂಡು ಹೋಗ್ತಾ ಒಂದು 25-30 ಜನ. ರಾಜ್ಯದಲ್ಲಿ ಇನ್ನೊಂದೇ ತಿಂಗಳು ಕಳೆದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ 3 ವರ್ಷ ಪೂರ್ಣಗೊಳ್ಳಲಿದೆ. 2.5 ವರ್ಷಕ್ಕೆ ಬದಲಾವಣೆ ಆಗಬೇಕು ಎಂದು ಶುರುವಾಗಿದ್ದ ಕೂಗು ಈಗ 3 ವರ್ಷ ಪೂರೈಕೆ ಆಗೋವರೆಗೂ ಮುಂದುವರಿಯುತ್ತಾ ಸಾಗಿದೆ. ಸಚಿವ ಸಂಪುಟ ಪುನರಚನೆಗೆ ಒತ್ತಡ ಹೇರುತ್ತಿರುವ ಕಿರಿಯ ಶಾಸಕರೆಲ್ಲರೂ ದೆಹಲಿಗೆ ಹೋಗಿ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ತಂತ್ರ ಮಾಡುತ್ತಿದ್ದಾರೆ. ಸಂಪುಟದಲ್ಲಿ ಹಿರಿಯ ಶಾಸಕರಿಗೆ ಅವಕಾಶ ಕೊಡಿ ಅನ್ನೋದೊಂದೇ ಅವರೆಲ್ಲರ ಮನವಿಯಾಗಿದೆ. ಹೀಗಾಗಿ ಟೀಮ್ ದೆಹಲಿ ಸೇರ್ಕೊಂಡಿದೆ. ಶಿರಾ ಶಾಸಕ ಹಾಗೂ ರಾಜ್ಯ ಸರ್ಕಾರದ ನವದೆಹಲಿ ಪ್ರತಿನಿಧಿ ಟಿಬಿ ಜಯಚಂದ್ರ ಈ ಬಾರಿಯ ಉಸ್ತುವಾರಿ ವಹಿಸಿರೋ ಸೀನಿಯರ್ ಲೀಡರ್. ಚಾಮರಾಜನಗರ ಶಾಸಕ ಸಿ ಪುಟ್ರಂಗ್ ಶೆಟ್ಟಿ, ಅಥಣಿ ಶಾಸಕ ಲಕ್ಷ್ಮಣ ಸವದಿ, ಆನೇಕಲ್ ಶಾಸಕ ಬಿ ಶಿವಣ್ಣ, ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ, ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್, ಹೊನ್ನಾಳಿ ಶಾಸಕ ಡಿಜಿ ಶಾಂತನಗೌಡ, ತಿಪಟೂರು ಶಾಸಕ ಕೆ ಷಡಕ್ಷರಿ, ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ವರ, ರೋಣ ಶಾಸಕ ಜಿಎಸ್ ಪಾಟೀಲ್, ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಅಫ್ಜಲ್ಪುರ ಶಾಸಕ ಎಂವೈ ಪಾಟೀಲ್, ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರ್, ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲೆ, ಬೀಳಗಿ ಶಾಸಕ ಜೆಟಿ ಪಾಟೀಲ್, ಅರಸೀಕೆರೆ ಶಾಸಕ ಕೆಎನ್ ಶಿವಲಿಂಗೇಗೌಡ, ಕೊಳ್ಳೇಗಾಲ ಶಾಸಕ ಎಆರ್ ಕೃಷ್ಣಮೂರ್ತಿ, ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್, ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್, ಧಾರವಾಡ ಶಾಸಕ ವಿನಯ್ ಕುಲಕರ್ಣಿ, ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಹಾಗೂ ಗೋವಿಂದರಾಜನಗರ ಶಾಸಕ ಪ್ರಿಯಾ ಕೃಷ್ಣ ಈಗಾಗಲೇ ದೆಹಲಿ ಸೇರ್ಕೊಂಡಿದ್ದಾರೆ. ಹೀಗೆ ದೆಹಲಿಯ ಕರ್ನಾಟಕ ಭವನದಲ್ಲಿ ನಿಂತು ಪೋಸ್ ಕೊಡ್ತಿರೋ ಎಲ್ಲರ ಒತ್ತಾಸೆಯೊಂದೇ, ಸಂಪುಟ ಪುನರಚನೆ ಮಾಡಿ ನಮಗೂ ಒಂದು ಅವಕಾಶ ಕೊಡಿ ಅನ್ನೋದು. Reshuffle only one point program is we have come 30 members we have come only we are asking to reshuffle the Karnataka government cabinet. सीएम का पास भी असेंबली चल रहा था, असेंबली चल रहे टाइम में हमें सीएम को मीट किया है, डीके शिवकुमार मीट किया है. We have requested to reshuffle the issue. We have already approached CM also, DCM also. नहीं वो हमारा पास नहीं है, वो हाईकमांड डिसाइड करता, वो उसको बारे में हम नहीं बात करते. ಎಚ್ಚರಿಕೆನ ನಾವೇನಾದ್ರು ಈಗ ಎಚ್ಚರಿಕೆ ಕೊಟ್ಟಿರೋದು ನಿಜ, ಅವ್ರು ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಅವ್ರು ಎಚ್ಚರಿಕೆ ಕೊಡಬೇಕು, ಅವ್ರು ಡ್ಯೂಟಿ ಮಾಡಿದ್ದಾರೆ. ನಾವೇನಾದ್ರು ಮಿತಿ ಮೀರಿ ಹೋದ್ರೆ ಆಕ್ಷನ್ ತಗೊಂಡು, ನಾವು ಮಿತಿ ಮೀರಿ ಹೋಗೋದಿಲ್ಲ, ಮಿತಿ ಮೀರಿ ಒಳಗೆ ಇದೀವಿ ನಾವು. ಅದರಿಂದ ನಾವು ಪಾರ್ಟಿಗೆ ಡ್ಯಾಮೇಜ್ ಆಗಂತ ಸ್ಟೇಟ್ಮೆಂಟ್ ಏನಿಲ್ಲ. ನಮ್ದು ಒಂದೇ ಒಂದು ಪಾಯಿಂಟು, 2.5 ವರ್ಷ ಆದಮೇಲೆ ಸುರ್ಜೇವಾಲಾ ಅವ್ರು ಹೇಳಿದರು ಎಲ್ಲರೂ ಚೇಂಜ್ ಮಾಡಿ ನಿಮಗೆಲ್ಲ ಅವಕಾಶ ಕೊಡ್ತೀವಿ. ಯಾಕಂದರೆ ಆದವರೇ 4 ಸರಿ 5 ಸರಿ ಅವರೇ ಮಿನಿಸ್ಟರ್ ಇದ್ರೆ ನಾವೇ ಹಾಕಿರ್ಬೇಕು. ನಾವು ಎಲ್ಲ ಸೀನಿಯರ್ಸ್ ಅಲ್ಲಪ್ಪ, ನಮಗೂ ಚಾನ್ಸ್ ಕೊಡಿ ಅಂತ ಕೇಳಿ ಅವ್ರು ಕರೆಕ್ಟ್ ನೀವು ಹೇಳೋದು, ನಿಮಗೂ ಚಾನ್ಸ್ ಕೊಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಕೇಳ್ತಾ ಇದ್ದೀವಿ. ಏನು ಮುಜುಗರ ಏನಾಗ್ತಾ ಇಲ್ಲ, ನಮ್ಮ ಮುಜುಗರ ಮಾಡ್ತಾ ಇಲ್ಲ. ನೈ सीएम का बारे में कौन भी नाराज नहीं है, सब भी अच्छा है, ವಿ ಆರ್ ಆಲ್ ಒನ್. ನಾವು ಯಾವುದೇ ಕಾರಣಕ್ಕೆ ಪಕ್ಷದ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ. ನಾವು ಕೂಡ ಇಲ್ಲಿ ಬರಬೇಕಾದ್ರೆ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕೇಳೇ ಬಂದಿದ್ದೇವೆ. ಇದು ನಮ್ಮ
ಈ ಒಂದು ರೀಶಫಲನ್ನು ಮಾಡಿ ನಮ್ಗೆ ಅವಕಾಶ ಮಾಡಿಕೊಡಿ, ಕೊಟ್ಟ ಮಾತ್ರ ಅಂತ ಕೇಳಕ್ಕೆ ಬಂದ ಬಿಟ್ಟರೆ ಪಕ್ಷದ ವಿರುದ್ಧವಾಗಲಿ ಪಕ್ಷಕ್ಕೆ ಮುಜುಗರ ಆಗತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರ ಮಾತು ಮೇಲೆ ಗೌರವ ಇದೆ. ನಾವು ನಮ್ಮ ನಾಯಕರ ಹತ್ರ ಬಂದು ನಾವು ಅವ್ರಿಗೆ ಹೇಳೇ ಬಂದಿದ್ದೀವಿ. ಹಾಗಾಗಿ ರೀಶಫಲ್ ಮಾಡೋದಕ್ಕೆ ನಮ್ಮ ಒತ್ತಾಯ ಇದೆ. ಅದಕ್ಕೋಸ್ಕರ ಗೌರವಾನ್ವಿತ ಖರ್ಗೆ ಸಾಹೇಬರನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದೇವೆ. ನಾವು ಪಕ್ಷ ವಿರುದ್ಧವಾಗಿ ಆ ಪಕ್ಷದ ವಿರುದ್ಧವಾಗಿ ಯಾವುದೇ ಮಾತನ್ನು ಕೂಡ ಮಾತಾಡ್ತಾ ಇಲ್ಲ. ಶಾಸಕರ ದೆಹಲಿ ಟೂರ್ ಅಧ್ಯಕ್ಷರು ಫುಲ್ ಗರಂ. ಹೆಚ್ಚು ಕಡಿಮೆ ಮಾತಾಡಿದ್ರೆ ಹುಷಾರಿ ಎಂದ ಡಿಕೆ. ಸಂಪುಟದಲ್ಲಿ ಸ್ಥಾನಮಾನ ಕೊಡಿಯಂತ ದೆಹಲಿಗೆ ಶಾಸಕರು ಹೋಗುತ್ತಲೇ ಡಿಕೆಶಿ ಆಕ್ಟಿವ್ ಆಗಿದ್ದಾರೆ. ಬೆಂಗಳೂರಿನಲ್ಲೇ ಇದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದ್ರು ಡಿಕೆಶಿ. ಬಳಿಕ ಮಾತನಾಡಿ ದೆಹಲಿಗೆ ಹೋದ ಶಾಸಕರ ವಿರುದ್ಧ ಗರಂ ಆದ್ರು. ಪಕ್ಷವೇ ಎಲ್ಲರೂ, ಪಕ್ಷದಿಂದಲೇ ಎಲ್ಲವೂ ಎಂದು ಮರೆಯಬೇಡಿ. ಪಕ್ಷದ ಚೌಕಟ್ಟಿನೊಳಗೆ ಎಲ್ಲರೂ ಮಾತಾಡಬೇಕು. ಅನಗತ್ಯ ಹೇಳಿಕೆ ಕೊಟ್ಟರೆ ಕ್ರಮ ಕೈಗೊಳ್ಳಬೇಕಾಗುತ್ತೆ ಎಂಬ ಖಡಕ್ ಸಂದೇಶ ಮುಟ್ಟಿಸಿದ್ರು. ಶಾಸಕರು ಸಚಿವ ಸ್ಥಾನ ಕೇಳುವುದು ತಪ್ಪೇನಲ್ಲ, ಆದ್ರೆ ಕೇಳೋ ಸಮಯ ಇದಲ್ಲ ಎಂದ್ರು. ಎಲ್ಲ ಹೋಗಿದ್ದಾರೆ, ಸಿಎಂ ಏನೋ ಹೇಳಿದ್ದಾರೆ. ಬಟ್ ಆಲ್ ಆಫ್ ದೆಮ್ ಶುಡ್ ಮೇಂಟೈನ್ ಡಿಸಿಪ್ಲಿನ್. ಪಾರ್ಟಿ ಶಿಸ್ತನ್ನ ಎಲ್ಲರೂ ಕೂಡ ಮೇಂಟೈನ್ ಮಾಡಬೇಕು. ಪಾರ್ಟಿಗೆ ಗೌರವ ಕೊಡಬೇಕು. ಹೋಗಿ ಕೇಳೋದ್ರಲ್ಲಿ ನೀವೆಲ್ಲ ಮಂತ್ರಿಗಳಾಗಬಾರ್ದು ಅನ್ನೋದೇನಿಲ್ಲ. ಫಸ್ಟ್ ಟೈಮರು ಆಗಬಾರ್ದು ಅಂತೇನಿಲ್ಲ. ಫಸ್ಟ್ ಟೈಮರು ಆಗಬೇಕು, ಸೆಕೆಂಡ್ ಟೈಮರು ಆಗಬೇಕು. ಹಿಂದೆ ಎಲ್ಲ ನಡೆದಿದೆ. ಸೊ ಏನಿಲ್ಲ ಅಂತ ಹೇಳಿದ್ವಿ. ಬಟ್ ಈಗ ಟೈಮ್ ಅಲ್ಲ, ಈಗ ಟೈಮ್ ಅಲ್ಲ. ಸೊ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೀನಿ, ಆಲ್ ಮೈ MLAs, ಆಯ್ತು ಪಕ್ಷದ ವರಿಷ್ಠರು ಭೇಟಿ ಮಾಡೋದು ತಪ್ಪೇನಿಲ್ಲ. ಬಟ್ ಅನ್ನೆಸೆಸರಿ ಏನೇನೋ ಸ್ಟೇಟ್ಮೆಂಟ್ ಮಾಡೋದಾದ್ರೆ ವಿಲ್ ಹ್ಯಾವ್ ಟು ಆಕ್ಟ್. ಡಿಕೆಶಿ ಹೀಗೆ ಹೇಳುತ್ತಲೇ ಡಿಕೆ ಟೀಮ್ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದೆ. ಹಿರಿಯ ಶಾಸಕರ ನಡೆ ಮೇಲೆ ದಿಲ್ಲಿಗೆ ತೆರಳಲು ಪ್ಲಾನ್ ಮಾಡಿಕೊಂಡಿದೆ. ನಾಯಕತ್ವ ತೀರ್ಮಾನ ಆಗದೆ ಪುನರಚನೆ ಸಾಧ್ಯವಿಲ್ಲ ಅನ್ನೋದು ಡಿಕೆ ಟೀಮ್ ವಾದ. ಡಿಕೆಶಿ ಅನುಮತಿ ಪಡೆದುಕೊಂಡೇ ಪಂಚರಾಜ್ಯ ಚುನಾವಣೆ ಬಳಿಕ ದಿಲ್ಲಿಗೆ ಹೋಗುವ ಪ್ಲಾನ್ ಮಾಡಿಕೊಂಡಿದ್ದಾರೆ. ನಮ್ಗೆ ರಿಸಲ್ಟ್ ಬಂದ್ಮೇಲೆ ಬಹುಶಃ ನಾವೆಲ್ಲ ಡೆಲ್ಲಿಗೆ ಹೋಗ್ತಕ್ಕಂಥ ಪ್ಲಾನ್ ಮಾಡಿದೀವಿ. ಮೇ 4ನೇ ತಾರೀಕು ನಂತರ ನಾವು ಡೆಲ್ಲಿಗೆ ಹೋಗ್ಬೇಕು ಅಂತ ತೀರ್ಮಾನ. ನಾವು ನಾಯಕತ್ವದ ವಿಚಾರ ಅಥವಾ ಬೇರೆ ವಿಚಾರಕ್ಕೆ ಹೋಗ್ತಾ ಇಲ್ಲ. ನಾವು ಹಿರಿಯ ಶಾಸಕರಿದ್ದೀವಿ. ಕೆಲವರೆಲ್ಲ ಬದಲಾವಣೆ ಮಾಡಿ ಹಿರಿಯ ಶಾಸಕರಿಗೆ ಯಾರಿಗಾರ ಕೊಡಿ. ನಾವು ಒಂದು 40 ಜನ ಇದ್ದೀವಿ. ಅದ್ರಲ್ಲಿ ಒಂದು 20 ಜನಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ. ಹಿರಿಯ ಶಾಸಕರು 4 ಸರಿ 5 ಸರಿ ಗೆದ್ದಿರ್ತಕ್ಕಂಥವ್ರು ಇದ್ದೀವಿ. ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಕ್ ಹೋಯ್ತೇವೆ. ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂಬ ಎಚ್ಚರಿಕೆ ನೀಡುತ್ತಿದ್ದರೆ, ಇತ್ತ ಸಿಎಂ ಸಿದ್ದರಾಮಯ್ಯ ಮಾತ್ರ ಶಾಸಕರ ದೆಹಲಿ ಟ್ರಿಪ್ಗೆ ಕೂಲಾಗಿಯೇ ಪ್ರತಿಕ್ರಿಯಿಸಿದ್ದಾರೆ. ಯಾರೇ ಹೋಗಿ ಹೈಕಮಾಂಡ್ ಭೇಟಿ ಮಾಡೋದ್ರಲ್ಲಿ ತಪ್ಪೇನು ಅನ್ನೋದು ಸಿಎಂ ಸೇರಿದಂತೆ ಹಲವು ನಾಯಕರ ವಾದ. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಹೋಗ್ಲಿ, ನಂದೇ ತಕರಾರು ಇಲ್ಲ ಅದಕ್ಕೆ. ಈಗ ರೀಸಫಲ್ ಮಾಡಬೇಕು ಅಂತಕ್ಕಂಥದ್ದು 2.5 ವರ್ಷ ಆದ್ಮೇಲೆ ಪೆಂಡಿಂಗ್ ಇದೆ. ಒತ್ತಾಯ ಮಾಡಿದ್ರೆ ಮಾಡಲಿ. ಅಂದರೆ ಅವರು ಶಾಸಕರು 2 ಬಾರಿ 3 ಬಾರಿ ಶಾಸಕರಾಗಿದ್ದಾರೆ. ಅವರು ಸಮರ್ಥರಿದ್ದಾರೆ. ಯಾವುದೇ ಸಚಿವ ಸ್ಥಾನವನ್ನು ಕೊಟ್ಟರೆ ನಿಭಾಯಿಸ್ತಕ್ಕಂಥ ಅನುಭವ 3 ಬಾರಿ ಆದಂಥ ಶಾಸಕರಿಗೆ ಅಥವಾ 2 ಬಾರಿ ಆದಂಥ ಶಾಸಕರಿಗೆ ಆಗಿರುತ್ತೆ. ಅದರಿಂದ ಅವ್ರು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸೋಲು ಗೆಲುವಿನ ಪಾಠ ಕಲಿಸ್ತಾ ಬೈ ಎಲೆಕ್ಷನ್. ಪುನಾರಚನೆ ಹೊತ್ತಲ್ಲೇ ದಾವಣಗೆರೆ ದಂಗಲ್. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾನ, ಸೋಲು ಗೆಲುವಿನ ಊಹೆಯ ಲೆಕ್ಕಾಚಾರಗಳೂ ಕೂಡ ರಾಜಕೀಯ ವಲಯದಲ್ಲಿ ಈಗ ಭುಗಿಲೆದ್ದಿವೆ. ದಾವಣಗೆರೆ ದಕ್ಷಿಣದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ ಆರೋಪದ ಮೇಲೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಗೆ ಕೂಡಲೇ ರಾಜೀನಾಮೆ ಸಲ್ಲಿಸುವಂತೆ ನಜೀರ್ ಅಹಮದ್ಗೆ ಸೂಚನೆ ನೀಡಲಾಗಿದೆ. ಸಾದಿಕ್ ಪೈಲ್ವಾನ್ಗೆ ನಾಮಪತ್ರ ಸಲ್ಲಿಸಲು ಸೂಚಿಸಿ ವಾಪಸ್ ತೆಗೆದುಕೊಳ್ಳದಂತೆ ನೋಡಿಕೊಂಡ ಆರೋಪ ನಜೀರ್ ಅಹಮದ್ ಮೇಲಿದೆ. ನಾನ್ಯಾಕೆ ರಾಜೀನಾಮೆ ಕೊಡಲಿ ಎಂದು ಉಲ್ಟಾ ಹೊಡೆಯುತ್ತಿರುವ ನಜೀರ್ ಅಹಮದ್ ನಡೆ ನಿಗೂಢವಾಗಿದೆ. ಹೈಕಮಾಂಡ್ ಸೂಚಿಸಿದ್ರೂ ರಾಜೀನಾಮೆ ನೀಡದ ನಜೀರ್ ಸಿಎಂ ಭೇಟಿಗೆ ಕಾಲಾವಕಾಶವೂ ಕೇಳಲಿಲ್ಲ. ಒಂದು ವೇಳೆ ನಜೀರ್ ಅಹಮದ್ ರಾಜೀನಾಮೆ ನೀಡದಿದ್ರೆ ನಜೀರ್ ಅಹಮದ್ರನ್ನ ಖುದ್ದಾಗಿ ಹುದ್ದೆಯಿಂದ ಸಿಎಂ ಅವರೇ ಬಿಡುಗಡೆ ಮಾಡುವ ಸಾಧ್ಯತೆಗಳಿವೆ ಎಂದೇ ಹೇಳಲಾಗ್ತಿದೆ. That is all. I have officially asked for a report with various section. Let me get the report, then I will act on it. ಜಬ್ಬಾರ್ ಅವರು ರಾಜೀನಾಮೆನೆ ಕೊಟ್ಟಿದ್ದಾರಲ್ಲ ಅಲ್ಪಸಂಖ್ಯಾತರ ಘಟಕಕ್ಕೆ.
ರಾಜೀನಾಮೆ ಅಕ್ಸೆಪ್ಟು ಮಾಡಿದ್ದಾರೆ ನಮ್ಮ ಅಧ್ಯಕ್ಷರು. ಈಗ ಹೊಸದಾಗಿ ಒಂದು ಸಮಿತಿ ಮಾಡ್ತಾರೆ. ಈ ಮಧ್ಯೆ ಬೇರೆ ಬೇರೆ ಮೈನಾರಿಟಿ ಲೀಡರ್ಸ್ಗಳು ಸ್ವಲ್ಪ ಅವರಿಗೆ ಮಾತುಕತೆಗಳು ಆಗ್ತಾ ಇದೆ. ಇದನ್ನು ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ಅದನ್ನು ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಸರಿ ಮಾಡ್ತಾರೆ. ಕಾಂಗ್ರೆಸ್ನೊಳಗಿನ ಈ ಎಲ್ಲ ಬೆಳವಣಿಗೆ ಸಹಜವಾಗೇ ಪ್ರತಿಪಕ್ಷಗಳಿಗೂ ಆಹಾರವಾಗಿದೆ. ದಾವಣಗೆರೆ ಸೋಲಿನ ಮುನ್ಸೂಚನೆಯಿಂದ ಕಾಂಗ್ರೆಸ್ನಲ್ಲಿ ತಲೆದಂಡವಾಗ್ತಿದೆ ಅನ್ನೋದು ಪ್ರತಿಪಕ್ಷಗಳ ವಾದವಾಗಿದೆ. ಸೋಲಿನ ಸುಳಿವು ಸಿಕ್ಕಿರೋದ್ರಿಂದಲೇ ಕಾಂಗ್ರೆಸ್ನೊಳಗೆ ಒಳಜಗಳ ಶುರುವಾಗಿದೆ ಅಂತಾರೆ ನಾಯಕರು. ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರನಿದ್ದಾರೆ, ಅವರ ರಾಜೀನಾಮೆನ ಪಡೆದುಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಈಗಾಗಲೇ ಸೂಚನೆಯನ್ನು ನೀಡಿದ್ದಾರೆ. 38ಕ್ಕೂ ಹೆಚ್ಚು MLAಗಳು ಮತ್ತೊಂದು ಕಡೆ ಮಂತ್ರಿಮಂಡಲದ ವಿಸ್ತರಣೆ ಆಗಬೇಕು ಅಂತೇಳಿ ಈಗಾಗಲೇ ದೆಹಲಿಯಲ್ಲಿ ಬೀಡುಬಿಟ್ಟಿರುವಂಥದ್ದು. ಕಾಂಗ್ರೆಸ್ ಪಕ್ಷ ಈ ಚುನಾವಣೆಯ ಫಲಿತಾಂಶದ ನಂತರ ಮೇ 4ನೇ ತಾರೀಕೇನೋ ಈ ಬೈ ಎಲೆಕ್ಷನ್ ರಿಸಲ್ಟ್ ಬರ್ತದೆ. ಆಡಳಿತ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತದೆ. ಅದರ ಸ್ಪಷ್ಟ ಮುನ್ಸೂಚನೆ ಈಗಾಗಲೇ ನಿಮ್ಗೆಲ್ಲರೂ ಕೂಡ ಸಿಗ್ತಾ ಇದೆ. ಅಸೆಂಬ್ಲಿ ಎಲೆಕ್ಷನ್ದಲ್ಲಿ ದಾವಣಗೆರೆಯಲ್ಲಿ ಏನು ಗೊಂದಲ ನಿರ್ಮಾಣ ಮಾಡ್ತು, ಅದನ್ನ ನಿವಾರಣೆ ಮಾಡುವಂತ ಬದಲಿ ಇವತ್ತು ಅಲ್ಪಸಂಖ್ಯಾತರ ಮೇಲೆ ಯಾವಾಗಲೂ ಅಲ್ಪಸಂಖ್ಯಾತರು ಕಾಂಗ್ರೆಸ್ಸನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಬಗ್ಗೆ ಯಾವುದೇ ರೀತಿ ನಾ ಯಾವಾಗಲೂ ಹೇಳ್ತೀನಿ, ಕಾಂಗ್ರೆಸ್ಸರು ಬಿಜೆಪಿಯನ್ನು ತೋರಿಸಿ RSS ತೋರಿಸಿ ಅವ್ನು ವೋಟ್ ಬ್ಯಾಂಕ್ ಮಾಡಿ ಅವನು ವೋಟನ್ನು ತೆಗೆದುಕೊಳ್ಳುವಂತ ಕೆಲಸ, ಅಧಿಕಾರಕ್ಕೆ ಬರುವಂತ ಕೆಲಸ ಮಾಡ್ತಾರೆ ಕಾಂಗ್ರೆಸ್ನವರು. ಆದರೆ ಆ ಅಲ್ಪಸಂಖ್ಯಾತರಿಗೆ ಏನು ಬೆನಿಫಿಟ್ ಮಾಡುವುದಿಲ್ಲ. ಇವತ್ತು ಅವ್ರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಂಗಿದೆ, ಅವ್ರ ವೃತ್ತಿ ಏನಿದಾವೆ, ಅವನ್ನೆಲ್ಲನೂ ಶೋಷಿತವಾಗಿ ಇಟ್ಕೊಂಡು ಬಂದಿದ್ದಾರೆ ಇಲ್ಲಿ ಕಾಂಗ್ರೆಸ್ನವರು. ಅವ್ನು ಅಲ್ಪಸಂಖ್ಯಾತ ವೋಟ್ ಬ್ಯಾಂಕ್ ಮಾಡಿ ಇವತ್ತು ನರೇಂದ್ರ ಮೋದಿ ಅವರ ಸ್ಕೀಮ್ ಇದಾವೆ, ಆಯುಷ್ಮಾನ್ ಭಾರತ್ ಇರ್ಬೋದು, ಆರೋಗ್ಯ. ಇದು ಅವ್ರ ಪಕ್ಷದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆ. ಬಹುಶಃ ಈ ಘಟನೆಯಿಂದ ಒಂದು ಸಮಾಜ ಇವತ್ತಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಸಮಾಜದ ಮೇಲೆ ನಡೀತಾ ಇರ್ತಕ್ಕಂಥ ಒಂದು ಗುಮಾನಿ ಅನುಮಾನಗಳು ಆ ಸಮಾಜದಲ್ಲಿರ್ತಕ್ಕಂಥ ಕೆಲವು ನಾಯಕರ ಮೇಲೆ, ಈ ಗುಮಾನಿಯ ರಾಜಕಾರಣದಲ್ಲಿ ಇವತ್ತು ಕಾಂಗ್ರೆಸ್ಸಲ್ಲಿ ನಡೀತಿರ್ತಕ್ಕಂಥ ವಾತಾವರಣ ಏನಿದೆ, ಬಹುಶಃ ಮುಂದಿನ ದಿನಗಳಲ್ಲಿ ಆ ವರ್ಗದ ಜನ ನಮ್ಮ ಜೊತೆನಲ್ಲೂ ಮೊದಲಿಂದಲೂ ನಮಗೆ ಹಲವಾರು ಕ್ಷೇತ್ರಗಳಲ್ಲಿ ಗೆಲ್ತಕ್ಕಂಥ ಸಹಕಾರ ಏನು ಬರ್ತಾಯಿತ್ತು, ಇವತ್ತು ಅವರಿಗೆ ಮನವರಿಕೆ ಆಗ್ತಕ್ಕಂಥದ್ದು ಈ ಬೆಳವಣಿಗೆಯಿಂದ ಆಗಬಹುದು ಅಂತಕ್ಕಂಥ ರಾಜಕೀಯದ ಒಂದು ಅನಾಲಿಸಿಸ್. ಇನ್ನು ಕಾಂಗ್ರೆಸ್ನ ಯಾವುದೇ ಸಮುದಾಯದ ನಾಯಕರು ನಮ್ಮ ಸಂಪರ್ಕದಲ್ಲಿ ಇಲ್ಲ ಅಂತಾರೆ ಕುಮಾರಸ್ವಾಮಿ. ಹಾಗೇನಾದರೂ ಸಂಪರ್ಕ ಮಾಡಿದ್ರೆ ಮುಂದೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ ಎಂದರು. ನಾನು ಯಾವುದೇ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿ ಇಲ್ಲ. ನಮ್ಮ ಜೊತೆಯಲ್ಲಿದ್ದು ಬಿಟ್ಟೋದಂಥ ಅಲ್ಪಸಂಖ್ಯಾತರಿರ್ಬೋದು, ಮೇಲ್ವರ್ಗದವರಿರ್ಬೋದು, ಯಾವುದೇ ಸಮಾಜದವರು ಕಾಂಗ್ರೆಸ್ನಲ್ಲಿರ್ತಕ್ಕಂಥವ್ರು ನನ್ನ ರಾಜಕೀಯದ ಕಾಂಟ್ಯಾಕ್ಟ್ನಲ್ಲಿ ಇಲ್ಲ. ನಾನು ಕೆಲವು ತೀರ್ಮಾನ ಮಾಡಬೇಕಾದ್ರೆ ನಮ್ಮ ಪಕ್ಷದ ಮುಖಂಡರುಗಳ ಜೊತೆ ಚರ್ಚೆ ಮಾಡಿದ್ದೀನಿ. ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನ ಲೆಕ್ಕಾಚಾರ ಮಾಡಿ ತೀರ್ಮಾನ ಮಾಡಿದ್ದೀನಿ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಶಿಸ್ತು ಕ್ರಮದ ತೂಗುಗತಿಯಲ್ಲಿರುವ ಸಚಿವ ಜಮೀರ್ ಅಹ್ಮದ್ ಖಾನ್ ಹೊಸ ಆಟ ಶುರು ಮಾಡಿದ್ದಾರೆ. ಜಮೀರ್ ಅಹ್ಮದ್ಗೆ DCM ಪಟ್ಟಕ್ಕೆ ಬೇಡಿಕೆ ಇಡಲಾಗಿದೆ. ಜಮೀರ್ ಜೊತೆ ನಾವಿದ್ದೇವೆಂದು ಪೋಸ್ಟ್ ಕೂಡ ಹಾಕಲಾಗಿದೆ. ಈ ಮೂಲಕ ಜಮೀರ್ ಅಹ್ಮದ್ ಮಾತ್ರ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರ ದೊಡ್ಡ ಲೀಡರ್ ಎಂದು ಅವರ ಬೆಂಬಲಿಗರು ಬಿಂಬಿಸಲು ಹೊರಟಿದ್ದಾರೆ. ಹಾಗಿದ್ದರೂ ದಾವಣಗೆರೆ ದಕ್ಷಿಣದ ಬೈ ಎಲೆಕ್ಷನ್ನಲ್ಲಿ ಪಕ್ಷದ ಅಭ್ಯರ್ಥಿಗೆ ಕೈಕೊಟ್ಟಿದ್ದಾರೆ ಎಂಬ ಆರೋಪದ ಮೇಲೆ ಜಮೀರ್ರನ್ನ ಸಂಪುಟದಿಂದ ಕೈಬಿಡೋ ಚರ್ಚೆಗಳು ಅಷ್ಟೇ ಬಲವಾಗಿವೆ. ಇದೇ ಕಾರಣಕ್ಕಾಗಿ ಪಟ್ಟ ಉಳಿಸಿಕೊಳ್ಳಲು ಜಮೀರ್ ವಿಕ್ಟಿಮ್ ಕಾರ್ಡ್ ಪ್ರಯೋಗಿಸುತ್ತಿದ್ದರು. ಯಾವ ಸ್ವರೂಪದಲ್ಲಿ ಕಾಂಗ್ರೆಸ್ನ ಕುರ್ಚಿ ಕದನ ಮುಂದುವರಿಯುತ್ತೆ ಎನ್ನುವುದನ್ನ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.